ನೆಕ್ಸ್ಟ್ ಮುಂದಕ್ಕೆ ಹೋಗೋಣ್ರಿ ರೀ. ಓಕೆ, ನೆಕ್ಸ್ಟ್ ಪವರ್ ಪಾಯಿಂಟ್. ಈ ಪವರ್ ಪಾಯಿಂಟ್ ಅನ್ನೋದಕ್ಕೆ ಏನಂತ ಕರೀತಾರೆ ಅಂದ್ರೆ PPT ಅಂತ ಹೇಳ್ತಾರೆ ಶಾರ್ಟ್ ಫಾರ್ಮ್ನಾಗ. PPT ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂತ ಹೇಳ್ತಾರೆ ಇದನ್ನ. PPT ಇದು PPT ಅನ್ನೋದು ಸಹ ಏನದ ಅಂದ್ರೆ ಮೈಕ್ರೋಸಾಫ್ಟ್ ಸಂಸ್ಥೆಯ ಒಂದು ಅಪ್ಲಿಕೇಶನ್ ಅಂತ ಕರೀತಾರ್ರಿ. ಈ ಮೈಕ್ರೋಸಾಫ್ಟ್ ಅಪ್ಲಿಕೇಶನ್ ನಲ್ಲಿ ಮೈಕ್ರೋಸಾಫ್ಟ್ ಸಂಸ್ಥೆಯ ಅಪ್ಲಿಕೇಶನ್ ಇದ್ರದ್ದು ಏನ್ ಕೆಲಸ ರೀ ಸರ್? MS ವರ್ಡ್ ಓಕೆ ರೀ, ಒಂದಿಷ್ಟು ಡಾಕ್ಯುಮೆಂಟ್ಸ್ ಮಾಡ್ಲಕ್ಕ, ಆಫೀಸ್ನಾಗ ಲೆಟರ್ಗಳನ್ನ ಟೈಪ್ ಮಾಡಕ್ಕೆ ನಾವು ವರ್ಡ್ ಡಾಕ್ಯುಮೆಂಟ್ ಅನ್ನ ಬಳಕೆ ಮಾಡ್ತೀವಿ ರೀ, ಸಂತೋಷ. ಎರಡನೇದು ಎಕ್ಸೆಲ್ ಎದಕ್ಕೆ ಯೂಸ್ ಮಾಡಿದೇವೆ ಅಂದ್ರೆ ಸರ್ ಯಾವ್ದಾದ್ರು ಒಂದಿಷ್ಟು ಲೆಕ್ಕಪತ್ರಗಳು ಕ್ಯಾಲ್ಕುಲೇಷನ್ ಮಾಡಕ್ಕೆ, ಸಣ್ಣ ಪ್ರಮಾಣದ ದತ್ತಾಂಶಗಳನ್ನ ಇಟ್ಕೊಳ್ಳಕ ಅಂತ ಅದು ಓಕೆ ರೀ. ಹಾಗಿದ್ರಿ ಪವರ್ ಪಾಯಿಂಟ್ ಏನ್ ಕೆಲಸ ರೀ ಅಂತಂದ್ರೆ ಯಾವ್ದಾದ್ರು ಒಂದು ಮಾಹಿತಿಯು ಸ್ಟೆಪ್ ಬೈ ಸ್ಟೆಪ್, ಹೌದ್ರಾ ರೀ, ಯಾವ್ದು ಹಂತ ಹಂತವಾಗಿ ವಿವರಣೆಯೊಂದಿಗೆ ಜೊತೆಗೆ ನನಗೆ ಗ್ರಾಫಿಕ್ಸ್ ಬೇಕ್ರಿ ಸರ್, ಆಡಿಯೋ ಬೇಕ್ರಿ, ವಿಡಿಯೋ ಬೇಕ್ರಿ, ಇವೆಲ್ಲವನ್ನ ಒಳಗೊಂಡಂತೆ ನನಗೆ ಪ್ರಸ್ತುತಪಡಿಸ್ಲಿಕ್ಕೆ ನಾವು ಬಳಕೆ ಮಾಡುವಂತಹ ಒಂದು ಅಪ್ಲಿಕೇಶನ್ ಯಾವ್ದ್ರಿ? ಪವರ್ ಪಾಯಿಂಟ್ ಅಂತ ಹೇಳ್ತೀವ್ರಿ. ನೆನ್ಪಿರ್ತದ್ರಿ ರೀ. ಸೊ ಇದು ವೆರಿ ಇಂಪಾರ್ಟೆಂಟ್ ರೀ. ಎಕ್ಸಾಮ್ದಾಗ ಒಂದ್ ಕಡೆ ಕೇಳೇನ್ರಿ, ಏನಂದ್ರೆ ರೀ ಪವರ್ ಪಾಯಿಂಟ್ ನಲ್ಲಿ ಸೇರಿಸಲ್ಪಡುವ ವಿಧದ ಇಮೇಜಸ್ಗಳು ಅಂತ ಕೇಳಿದ್ರಿ. ನಿಮ್ಗೆ ಏನಾದ್ರು ಮುಂದೆ ಎಕ್ಸಾಮ್ದಾಗ ಹಂಗೆ ಕೇಳದ ಅಂತ ಇಟ್ಕೊಡ್ರಿ, ನೀವು ಏನ್ ಹುಡುಕ್ಬೇಕು ನೀವೆಲ್ಲ ಅಂದ್ರೆ ಎಲ್ಲಾ ಬಗೆಯ ಅನ್ನೋ ಆಯ್ಕೆ ಅದಲ್ಲ ಅದು ಹುಡುಕ್ಬೇಕ್ರಿ ಸರ್. ನೆನ್ಪಿರ್ತದ್ರಿ ರೀ. ಅಂದ್ರ ಈ ಪವರ್ ಪಾಯಿಂಟ್ ಅನ್ನೋದು ಒಂದೇ ಅಪ್ಲಿಕೇಶನ್ ಅದ ರೀ MS ಆಫೀಸ್ನಾಗ. ಯಾವ್ದಂತಂದ್ರೆ ರೀ ನಾವು ಇಲ್ಲಿ ಆಡಿಯೋ ಕೂಡ ಹಾಕೋಬಹುದ್ರಿ, ವಿಡಿಯೋ ಕೂಡ ಹಾಕೋಬಹುದ್ರಿ. ನೆನ್ಪಿರ್ತದ್ರಿ ರೀ. ಸೊ ಇರೋದೊಂದೇ ಅಪ್ಲಿಕೇಶನ್, ಅದೇ ಪವರ್ ಪಾಯಿಂಟ್ ಅಂತ ಹೇಳ್ತೀವಿ. ಇನ್ನ ಪವರ್ ಪಾಯಿಂಟ್ ನ ಮುಖ್ಯ ಕಾರ್ಯ ಏನದ ಸರ್ ಅಂತಂದ್ರೆ ರೀ ಯಾವ್ದಾದ್ರು ಒಂದು ವಿಷಯವನ್ನ, ಚಿತ್ರ ಇರ್ಬೋದು, ಗ್ರಾಫಿಕ್ಸ್ ಇರ್ಬೋದು, ಅಥವಾ ಎನಿಮೇಷನ್ ಇರ್ಬೋದು, ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, ಈ ಎಲ್ಲಾ ಬಗೆಯನ್ನ ಬಳಕೆ ಮಾಡಿಕೊಂಡು ಒಂದು ವಿಷಯವನ್ನ ಪ್ರಸ್ತುತಪಡಿಸ್ಲಾಕ ಬಳಕೆ ಮಾಡುವಂತ ಅಪ್ಲಿಕೇಶನ್ ಪವರ್ ಪಾಯಿಂಟ್ ರೀ. ಹೌದ್ರಾ ರೀ. ನೆಕ್ಸ್ಟ್ ಇದು ಕ್ಲಿಯರ್ ಅದ ರೀ. ಪವರ್ ಪಾಯಿಂಟ್ ಅಂದ್ರೆ ಏನಂತದ್ರಿ? ಇದು ಕೂಡ MS ಆಫೀಸ್ ಮೈಕ್ರೋಸಾಫ್ಟ್ ಸಂಸ್ಥೆಯ ಒಂದು ಅಪ್ಲಿಕೇಶನ್. ನೆಕ್ಸ್ಟ್ ಸರ್ ಇದ್ರಾಗ ನಾವು ಓಪನ್ ಮಾಡಿದಾಗೆ ಕಾಣುವಂತ ಇಂಟರ್ಫೇಸ್ ಇದೇ ತರ ಇರ್ತದೆ. MS ವರ್ಡ್ ಓಪನ್ ಮಾಡಿದಾಗ ಏನಾಗ್ತಿದ್ರಿ, ಅಲ್ಲೊಂದು ವೈಟ್ ಪೇಜ್ ಕಾಣ್ತಿದ್ರಿ. MS ಎಕ್ಸೆಲ್ ಓಪನ್ ಮಾಡಿದಾಗ ಅಲ್ಲಿ ಒಂದು ಶೀಟ್ ಕಾಣಿಸ್ತೈತ್ರಿ. ಸೊ ಪವರ್ ಪಾಯಿಂಟ್ ಓಪನ್ ಮಾಡಿದಾಗ ಕಾಣೋದಕ್ಕೆ ಏನಂತ ಕರಿತೀವ್ರಿ? ಸ್ಲೈಡ್ ಅಂತ ಕರಿತೀವ್ರಿ. ನೆನಪಿರ್ತದ್ರಿ ರೀ. MS ವರ್ಡ್ ಅನ್ನ ಓಪನ್ ಮಾಡಿದಾಗ ಇಂಟರ್ಫೇಸ್ ಅಥವಾ ಮೊಟ್ಟ ಮೊದಲಿಗೆ ಕಾಣುವಂಥದ್ದು ಏನ್ ಕಾಣ್ತದ್ರಿ ಅಂದ್ರೆ ಅಲ್ಲಿ ಡಾಕ್ಯುಮೆಂಟ್ ಅಥವಾ ಅದನ್ನ ಏನಂತ ಕರಿತೀವ್ರಿ? ಪೇಜ್ ಅಂತ ಕರಿತೀವ್ರಿ. ಇನ್ನು ಎಕ್ಸೆಲ್ ಓಪನ್ ಮಾಡಿದಾಗ ನಮಗೆ ಕಾಣುವಂಥದ್ದೇ ಬುಕ್, ಅದರಾಗ ಶೀಟ್ ಅಂತ ಕರಿತೀವ್ರಿ. ಪವರ್ ಪಾಯಿಂಟ್ ಓಪನ್ ಮಾಡಿದಾಗ ನಮಗೆ ಕಾಣೋದು ಪ್ರೆಸೆಂಟೇಷನ್ ನಲ್ಲಿನ ಸ್ಲೈಡ್ ಅಂತ ಹೇಳ್ತೀವ್ರಿ. ಇಲ್ಲದಲ್ರಿ ಇದು ಸ್ಲೈಡ್ ರೀ, ಇದೇ ಸ್ಲೈಡ್ ಅಂತ ಹೇಳ್ತೀವ್ರಿ. ನೆನಪಿರ್ತದ್ರಿ ರೀ. ಇವಂದಿಷ್ಟು ಇಂಪಾರ್ಟೆಂಟ್. MS ವರ್ಡ್ ನ ಮಿನಿಮಮ್ ಜೂಮ್ 10%, ಮ್ಯಾಕ್ಸಿಮಮ್ ಜೂಮ್ ಎಷ್ಟಿತ್ರಿ? MS ವರ್ಡ್ ರೀ 500 ಇತ್ರಿ ಸರ್. ಅದೇ ಎಕ್ಸೆಲ್ ನ ನೋಡಿದಾಗ ಎಷ್ಟಿತ್ರಿ? 400, 100 ಮೈನಸ್ ಇತ್ರಿ. ಈಗ ಇದನ್ನು ಕೇಳೇನ್ರಿ, ಪವರ್ ಪಾಯಿಂಟ್ ನಲ್ಲಿನ ಮಿನಿಮಮ್ ಜೂಮ್ ಎಷ್ಟದ ಅಂದ್ರೆ ಎಲ್ಲದಕ್ಕೂ ಅಷ್ಟೇ ಇರ್ತದ್ರಿ, 10% ರೀ. ಆದ್ರೆ ಮ್ಯಾಕ್ಸಿಮಮ್ ಅಂತ ಬಂದಾಗ ಸ್ವಲ್ಪ ವ್ಯತ್ಯಾಸ ಇರ್ತದ್ರಿ. ಇದ್ರದ್ದು ಎಷ್ಟದ ನೋಡ್ಬಿಡ್ರಿ. ಎಷ್ಟದರಿ? 400 500 400 ಜೂಮ್ ರೀ. ಇದನ್ನು ಎಕ್ಸಾಮ್ದಾಗ ಕೇಳೇನ್ರಿ. ಯಾವ್ದಂದ್ರೆ ಪವರ್ ಪಾಯಿಂಟ್ ನ ಮ್ಯಾಕ್ಸಿಮಮ್ ಜೂಮ್ ಎಷ್ಟಾಗಿರುತ್ತೆ ಅಂದ್ರೆ ರೀ ಅದು ಸಹ ಎಕ್ಸೆಲ್ ನಂತೆ 400 ಇರ್ತದ್ರಿ. ಹಾಗಿದ್ರೆ ಇದ್ರಾಗ ಡಿಫಾಲ್ಟ್ ಅಥವಾ ಚೇಂಜಸ್ ಇರೋದು ಯಾವ್ದಂದ್ರೆ ರೀ MS ವರ್ಡ್ ಅಷ್ಟೇ ಚೇಂಜ್ ಇರ್ತದ್ರಿ. ನೆನಪಿರ್ತವ್ರಿ. ಇದು ಜೂಮ್ ಕೇಳೇನ್ರಿ, ಇದ್ರದ್ದು ಜೂಮ್. ನೆಕ್ಸ್ಟ್ ಆಮೇಲೆ ಈಗ ಇದಕ್ಕೆ ಏನಂತ ಕರಿತೀವಿ ಅಂತ ನಮ್ಗೆ ಗೊತ್ತಾಯ್ತ್ರಿ. ಇಲ್ಲಿ ಬರೋದಕ್ಕೆ ಏನಂತ ಕರಿತೀವ್ರಿ? ಸ್ಲೈಡ್ ಅಂತ ಕರಿತೀವಿ. ಈಗ ಇದ್ರ ಮೇಲೆ ಒಂದಿಷ್ಟು ಕೆಲಸ ಮಾಡೋಣ ಸರ್. ಇದನ್ನ ಓಕೆ MS ವರ್ಡ್ ನೀವು ತೋರಿಸ್ತೀರಿ, ಸ್ಪೆಲ್ಲಿಂಗ್ ಗ್ರಾಮರ್ ಚೆಕ್ ಮಾಡ್ತೀರಿ, ಅದಕ್ಕೆ ಶಾರ್ಟ್ಕಟ್ ಕೀ ಡ್ಯಾಶ್ ಅನ್ನ ಬಳಸಿದೀವಿ ರೀ. ಯಾವ ಕೀ ರೀ? F7 ರೀ. ಹೌದ್ರಾ ರೀ. ಕನ್ಫ್ಯೂಷನ್ ಆಗ್ಬಿಟ್ರಿ. ಹೌದಾ, ನಾ ಹೇಳತ್ತೀನಿ, ಕ್ವಶನ್ ಕೇಳತ್ತೀನಿ ರೀ. ಹೌದಾ, MS ವರ್ಡ್ ನಾವು ಏನಾದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗೆ ರಾಂಗ್ ಆಗಿತ್ತು ಅಂದ್ರೆ ಅಲ್ಲಿ ಒಂದು ಕೀಯನ್ನ ಪ್ರೆಸ್ ಮಾಡ್ತಿದ್ವಿ. ಅದೇ ಯಾವ್ದ್ರಿ? F7 ರೀ. ಅಲ್ಲಿ ಗ್ರೀನ್ ಅಂಡರ್ಲೈನ್ ಬರ್ತಿತ್ರಿ, ರೆಡ್ ರೀ ಸ್ಪೆಲ್ಲಿಂಗ್ ಮಿಸ್ಟೇಕ್, ಇನ್ನೊಂದು ಬ್ಲೂ ಅಂತ ನಿಮ್ಗೆ ಗೊತ್ತದ. ಓಕೆ, ಡನ್. ಈಗ ಇಲ್ಲೂ ಸಹ ಒಂದಿಷ್ಟು ಕೊಡೋಣಂತೆ ಎನಿಮೇಷನ್ ಮಾಡ್ಬೇಕಾಗಿತ್ತಂದ್ರೆ. ಎಕ್ಸಾಂಪಲ್ ನಾನಿಲ್ಲಿ ವೆಲ್ಕಮ್ ಟು ಅಂತ ಕೊಡ್ತೀನಿ ರೀ. ಕೆಳಗಡೆ ಹೆಸರು ಕೊಡ್ತೀನಿ ರೀ, ನಮ್ಮ ಸಂಸ್ಥೆ ಹೆಸರು ರೀ ರಾಜ್ ಕೋಚಿಂಗ್ ಸೆಂಟರ್ ಅಂತ ಕೊಟ್ಟೆ. ಇದಕ್ಕೆ ನೀವು ಬೇಕಾದ್ರೆ ಒಂದಿಷ್ಟು ಡಿಸೈನ್ಗಳು ಮಾಡ್ಕೋಬಹುದ್ರಿ, ಗೋಲ್ಡ್, ಇಟಾಲಿಕ್, ಅಂಡರ್ಲೈನ್ ಎಲ್ಲ ಅನ್ನೋದು. ಓಕೆ, ಮಾಡಿ ಆದ್ಮೇಲೆ ಇದ್ರ ಮುಖ್ಯ ಕಾರ್ಯ ಫಸ್ಟ್ ಹೇಳ್ಬಿಡ್ತೀನಿ ರೀ. ಸರ್ ಇದು ಮಾಡಿದ್ರಿ, ಓಕೆ, ಮುಂದಿರಿ ಇದ್ರ ಕೆಲಸ ಏನ್ರಿ? ಇದಕ್ಕೆ ನಾವು ಏನು ಕೊಡ್ಬೇಕಂದ್ರಿ? ಎನಿಮೇಷನ್ ಅಂತ ಕೊಡ್ಬೇಕ್ರಿ. ಇದನ್ನ ಡಿಸೈನ್ ಬರೋದ್ರಿ. ಈ ಮೂವಿನಾಗ ಹೆಸರು ಬರ್ತಿರ್ತಾವ ನೋಡ್ರಿ, ಹೀರೋ ನೇಮ್ ಈ ಕಡೆದು ಅಂತಂದ್ರೆ ಹೀರೋಯಿನ್ ನೇಮ್ ಈ ಕಡೆದು ಬಂದಿರ್ತವ್ರಿ. ಹಂಗೆ ಎನಿಮೇಷನ್ ಕೊಡ್ಬೇಕಾಗಿತ್ತಂದ್ರೆ ಇದೇ ಒಂದು ಪವರ್ ಪಾಯಿಂಟ್ ಅಂದ್ರೆ ಅಲ್ಲಿ ಸರ್ ಅವ್ರು ಅಂದ್ರೆ ಈಗ ಮೂವಿ ಹೆಸರೆಲ್ಲ ಪವರ್ ಪಾಯಿಂಟ್ ಯೂಸ್ ಮಾಡ್ರಿ ಅಂತಲ್ರಿ. ಈಗ ಬಹಳಷ್ಟು ಅಪ್ಲಿಕೇಶನ್ ಬಂದವ್ರಿ. ಹೌದಾ,
ಈಗ ಹೆಂಗಾಗ್ಯದ ಗೊತ್ತಾ ರೀ ಅವು ಅಪ್ಲಿಕೇಶನ್ ನೋಡಿ 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 ಪವರ್ ಪಾಯಿಂಟ್ ಅನ್ನೋದೇ ಮರ್ತು ಬಿಟ್ಟಿವಿ. ಈಗ ನೋಡ್ರಿ ಎಷ್ಟು ಆ್ಯಪ್ಗಳು ಇದಾವ್ರಿ ಡಿಸೈನ್ ಸುಮ್ಮನೆ ಇಲ್ಲೇ ನಡೆದಿರ್ತಾರ ಅವ್ರು ಎಲ್ಲೋ ನಡೆದಂಗೆ ಕಾಣ್ತಿರ್ತೈತದು ಹೌದಾ. ಸೊ ಈಗ ಇದಕ್ಕೆ ಬೇಕಾಗಿತ್ತು ಅಂದ್ರೆ ಯಾವ್ದ್ರಿ ಇಲ್ಲಿ ಬರುವಂತಹ ಎನಿಮೇಷನ್ಗೆ ಹೋಗ್ಬೇಕ್ರಿ. ಎನಿಮೇಷನ್ನ ಒಂದು ಆಯ್ಕೆ ಇರ್ತದ್ರಿ ಕಸ್ಟಮ್ ಎನಿಮೇಷನ್ ಅಂತ್ರಿ. ಇದನ್ನ ಕ್ಲಿಕ್ ಮಾಡ್ಬೇಕ್ರಿ. ಇದನ್ನ ಕ್ಲಿಕ್ ಸರ್ ಒಮ್ಮೆ ನೀವು ಎನಿಮೇಷನ್ಗೆ ಬಂದಿರಲ್ರಿ ಇದ್ರದ್ದು ಮುಖ್ಯ ಕಾರ್ಯ ಫಸ್ಟ್ ತಿಳ್ಕೊಳಮಂತ ಆಮೇಲೆ ಒಂದೊಂದಾಗ ಹೋಗೋಣಂತ್ರಿ. ಈಗ ಇದಕ್ಕೆ ವೆಲ್ಕಮ್ ಅಂತದ್ರಿ. ಇದಕ್ಕೊಂದು ಎಫೆಕ್ಟ್ ಕೊಡ್ಬೇಕ್ರಿ. ನಾನು ಏನು ಎಫೆಕ್ಟ್ ಕೊಡೋದ್ರಿ ಸುಮ್ಮನೆ ಎಂಟರ್ ಆದ್ರೆ ಸಾಕ್ರಿ ಸರ್. ಯಾವ ಥರ ರೀ ಈ ಥರ ಮ್ಯಾಗ್ನಿಫೈದಾಗ ರೀ ಹಿಂಗೆ ಬರ್ಬೇಕ್ರಿ ಇದನ್ರಿ. ನೆಕ್ಸ್ಟ್ ಆಮೇಲೆ ಈಗ ಸಂಸ್ಥೆ ಹೆಸರು ಹೆಂಗೆ ಬರಬೇಕು ಅದಕ್ಕೊಂದು ಬೇರೆ ಡಿಸೈನ್ ಕೊಡೋಣ ಸರ್. ಹೆಂಗ್ರಿ ಇದ್ರ ಬೇಕಾದ್ರೆ ಇಲ್ಲಿ ಬರ್ರಿ ನೀವು ಇನ್ನೂ ಭಾಳಷ್ಟು ಅದಾವ್ರಿ. ಇಲ್ಲಿ ಬಂದ್ರೆ ಮೋರ್ ಅಂದ್ರೆ ಹಿಂಗೆ ರೀ. ಓಕೆ ಇವೆಲ್ಲ ಒಂದೊಂದು ಡಿಸೈನ್ಗಳ್ರಿ ಇವು ನಿಮ್ಗೆ ಹೆಂಗೆ ಚಲೋ ಕಾಣುತ್ತಂಗೆ ಇಟ್ಕೋಬೋದ್ರಿ ಇದನ್ನು ಹೌದ್ರಾ ರೀ. ಇಲ್ಲ ಸರ್ ನಮ್ಗೆ ಯಾವ ಚಂದ ಕಾಣತ್ತಿಲ್ಲ ಅಥವಾ ಹಿಂಗೆ ಮ್ಯಾಲಿಂದ ಡನ್ ಅಂತ ಬರೋದ್ರಿ ರೀ. ಓಕೆ ಇದನ್ನ ಕೊಟ್ಟಾದ್ಮೇಲೆ ಏನು ಮಾಡೋದ್ರಿ ಇದನ್ನ ಫುಲ್ ಸ್ಕ್ರೀನ್ನಾಗ ನಾನು ಕಾಣಬೇಕಾಗಿತ್ತಂದ್ರೆ ಸ್ಲೈಡ್ ಶೋ ಅಂತೀನ್ರಿ. ಅಥವಾ ಇದಕ್ಕೆ ಶಾರ್ಟ್ಕಟ್ ಕೀ ಕೂಡ ಅದ ರೀ. ಇಲ್ಲಿ ಏನು ಶಾರ್ಟ್ಕಟ್ ಕೀ ಬರ್ತದ್ರಿ F5 ಅಂತ ಕರಿತೀವಿ ಪವರ್ ಪಾಯಿಂಟ್ನಾಗ ರೀ. ನೋಡ್ರಿ ಎಷ್ಟು ವ್ಯತ್ಯಾಸ ಅದ. ಅದೇ ನಾವು ಡೆಸ್ಕ್ಟಾಪ್ ಮೇಲೆ F5 ಕೀ ಪ್ರೆಸ್ ಮಾಡಿದ್ರ ಅಂದ್ರೆ ಏನಾಗ್ತಿದ್ರಿ ರಿಫ್ರೆಶ್ ಆಗ್ತಿತ್ರಿ. ಇಲ್ಲಿ ಪವರ್ ಪಾಯಿಂಟ್ನಾಗ ಬಂದು F5 ಕೀ ಪ್ರೆಸ್ ಮಾಡಿದ್ರ ಅಂದ್ರೆ ಅದನ್ನ ಏನಂತ ಕರಿತೀವಿ ಸ್ಲೈಡ್ ಶೋ ಅಂತ ಕರಿತೀವ್ರಿ. ನಮ್ಮ ಪರೀಕ್ಷೆದಾಗ ಇವೆ ಟಫ್ ಮಾಡ್ತಾವ್ರಿ. ಅವತ್ತು ಸರ್ F5 ಅಂದ್ರೆ ನಮ್ಮ ತಲೆ ಬಿಡ್ತದೆ. F5 ಅಂದ್ರೆ ರಿಫ್ರೆಶ್ F5 ರಿಫ್ರೆಶ್. ಇಲ್ಲಿ ಎಕ್ಸೆಲ್ನಾಗ ಸಾರಿ ಪವರ್ ಪಾಯಿಂಟ್ನಾಗ ಕೊಟ್ಟಿರ್ತಾನ. ಪವರ್ ಪಾಯಿಂಟ್ ನಾವು ಭಾಳ ಡೇಂಜರ್ ಕೊಡ್ತಾನ್ರಿ. ಒಂದು ಸ್ಲೈಡ್ ಶೋ ಕೊಡ್ತಾನೆ ಇನ್ನೊಂದು ಏನೋ ಕೊಡ್ತಾನೆ ಲಾಸ್ಟಿಗೆ ಯಾವುದು ಅಲ್ಲ ಅಂತ ಕೊಟ್ಟಿರ್ತಾನ್ರಿ ಕನ್ಫ್ಯೂಷನ್ ಮಾಡೋ ಸಲಕ್ಕೆ. ನಾವೇನು ಮಾಡ್ತೀವಿ ರಿಫ್ರೆಶ್ ಅನ್ನ ಆಯ್ಕೆ ಬಂದಿಲ್ಲ ಹೋಗ್ಬಿಡ್ತದೆ. ಯಾಕಂದ್ರೆ ಅದು ರೀ ಯಾವುದು ಎಲ್ಲ ಹೋಗ್ಬಿಟ್ಟಿರ್ತದೆ. ಅದಕ್ಕೆ ಹಂಗೆ ಆಗ್ಬಾರ್ದ್ರಿ. ಇದು ಕಂಪ್ಯೂಟರ್ ಎಷ್ಟು ಈಸಿ ಅನ್ನಿಸ್ತದ ಅಷ್ಟೇ ಟಫ್ ಅದ ರೀ. ಮತ್ತಿನ್ನು ಎಷ್ಟು ಟಫ್ ಅದ ನೋಡ್ರಿ ಅಷ್ಟೇ ಈಸಿ ಅದ ರೀ. ಸೊ ಈಗ ಇದನ್ನ F5 ಕೀ ಪ್ರೆಸ್ ಮಾಡಿದ್ರು ಒಂದೇ ರೀ. ಅಥವಾ ನಾನು ಇಲ್ಲಿ ಬಂದು ಸ್ಲೈಡ್ ಶೋ ಅಂತ ಕರಿತೀನಿ ರೀ. ಸರ್ ಏನು ಬರ್ತಾ ಇಲ್ಲಲ್ರಿ ಯಾವ್ದಾದ್ರು ಒಂದು ಕೀನ ಪ್ರೆಸ್ ಮಾಡಿದ್ರೆ ಅಂದ್ರೆ ಬಂದ್ಬಿಡ್ತದ್ರಿ ವೆಲ್ಕಮ್ ಟು ನೆಕ್ಸ್ಟ್ ರೀ ಹೌದ್ರಾ ರೀ. ಈ ತರ ಇದ್ರದ್ದು ಮುಖ್ಯ ಕಾರ್ಯ ಏನಂದ್ರೆ ಇದೇ ರೀ. ಸೊ ಈಗ ಇದ್ರ ಬಗ್ಗೆ ಬಂದ್ ವೆಲ್ಕಮ್ ಟು ರಾಜ್ ಕೋಚಿಂಗ್ ಸೆಂಟರ್ ಅಂತ ಬಂತ್ರಿ. ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಅದಾದ್ಮೇಲೆ ಎರಡನೇದ್ರಿ ಇನ್ನೊಂದಿಷ್ಟು ಇದಕ್ಕೆ ಮಾಹಿತಿ ಕೊಡ್ಬೇಕಾಗ್ಯದ ನನಗೆ. ಏನಂತ್ರಿ ಹೊಸ ಸ್ಲೈಡ್ ಹಾಕೋಬೇಕಾಗ್ಯದ್ರಿ. ಈ ಹೊಸ ಸ್ಲೈಡಿಗೂ ಸಹ ಶಾರ್ಟ್ಕಟ್ ಕೀ ಅದ ನಾನು ಹೇಳ್ತೀನಂತ್ರಿ ಆಮೇಲೆ. ಸೊ ಇಲ್ಲಿ ಬಂದ ಮೇಲೆ ಕೋರ್ಸಸ್ ಅಂತ ಕೊಟ್ಟಿನ್ರಿ ಹೌದ್ರಾ ರೀ. ಫಾರ್ ಎಕ್ಸಾಂಪಲ್ KS ಅದರ ಸರ PSI ಅದ ರೀ FDA ಅದ ರೀ HSTR ಅದ ರೀ GPSTR ಅದ ರೀ PC ಅದ ರೀ PDO ಅದ ರೀ ಹ್ಞೂ SDA ಒಂದದಲ್ರಿ SDA ಅದ ರೀ ಹ್ಞೂ ಮತ್ತೆ ಗ್ರೂಪ್ C ಇನ್ನೊಂದು ಎಲ್ಲ ಡಿಪಾರ್ಟ್ಮೆಂಟ್ ಅದಾವ್ರಿ ಹೌದ್ರಾ ರೀ. ಗ್ರೂಪ್ C ಅದ ಅಂತ ಇಟ್ಕೊಂಡು ಸುಮ್ಮನೆ ಎಕ್ಸಾಂಪಲ್. ಓಕೆ ನೆಕ್ಸ್ಟ್ ಇದಕ್ಕೊಂದಕ್ಕೆ ಏನಾದ್ರೂ ಎನಿಮೇಷನ್ ಕೊಡ್ಬೇಕು. ಇದಕ್ಕೆ ಏನಾದ್ರೂ ಎನಿಮೇಷನ್ ಕೊಡ್ಬೇಕಂದ್ರೆ ಯಾವ ಆಯ್ಕೆ ರೀ ಎನಿಮೇಷನ್ ಎನ್ನುವುದ್ರಿ. ಅದ್ರಾಗ ಹೋಗಿ ಏನ್ ಮಾಡ್ಬೇಕ್ರಿ ಕಸ್ಟಮ್ ಎನಿಮೇಷನ್ ಎನ್ನುವ ಆಯ್ಕೆ ರೀ. ಇಲ್ಲಿ ಹೋಗಿ ಯಾವ್ದಾದ್ರು ಒಂದು ಇದಕ್ಕೆ ಡಿಸೈನ್ ಕೊಡೋದ್ರಿ. ಹಿಂಗೆ ಕೊಡೋಣಂತ್ರಿ ಇದಕ್ಕೊಂದು ಕೊಡೋಣಂತ್ರಿ ಇದಕ್ಕೊಂದು ಡಿಸೈನ್ ಕೊಡೋದ್ರಿ ಹೌದ್ರಾ ರೀ. ಸೊ ಓಕೆ ಇದನ್ನ ಕೊಟ್ಟು ಈಗ ನಾನು ಫುಲ್ ಸ್ಕ್ರೀನ್ ಮೇಲೆ ನೋಡ್ಬೇಕಾಗಿತ್ತು ಯಾವ ಶಾರ್ಟ್ಕಟ್ ಕೀ ರೀ F5 ರೀ ಸರ್. ಈಗ ಇದನ್ನ ಕೊಡ್ತೀನಿ ವೆಲ್ಕಮ್ ಟು ರಾಜ್ ಕೋಚಿಂಗ್ ಸೆಂಟರ್ ಅಂತ ಬಂತ್ರಿ. ಬಂದಾದ್ಮೇಲೆ ನಮ್ಮ ಸಂಸ್ಥೆ ಬಗ್ಗೆ ಒಂದಿಷ್ಟು ನಾನು ಇನ್ಫಾರ್ಮೇಶನ್ ಕೊಟ್ಟೆ. ಒಂದನೇ ಹಂತ. ಎರಡನೇ ಹಂತ ಹೇಳ್ತೀನಿ ರೀ ನಮ್ಮ ಸಂಸ್ಥೆಯಲ್ಲಿ ಅವೈಲೇಬಲ್ ಇರುವಂತ ಕೋರ್ಸ್ಗಳು ಹೌದ್ರಾ ರೀ. ಅದಾದ್ಮೇಲೆ ಹೇಳ್ತೀನಿ ರೀ KS ಅಂತೇಳಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದ್ರಿ. ಆಮೇಲೆ PSI ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ. ಆಮೇಲೆ ಈಗೆಲ್ಲ ಒಂದೊಂದು ಕೋರ್ಸ್ಗಳು ಬಂದಿರ್ತಾವ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದ್ರಿ. ಇತ್ತಿತ್ತಲಾಗ ಎಲ್ಲಾ ಸ್ಕೂಲ್ ಕಾಲೇಜಸ್ನಾಗ ಇದನ್ನೇ ಯೂಸ್ ಮಾಡ್ತಾರ್ರಿ. ಅಲ್ಲೇನ್ ಜಾಸ್ತಿ ಈಗಿಲ್ರಿ ಎಲ್ಲ ಡಿಜಿಟಲೈಸ್ಡ್. ಏನಂದ್ರೆ ಯಾವ್ದೋ ಒಂದು KS ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕದ್ರಿ. ಎಕ್ಸಾಂಪಲ್ ಸೈನ್ಸ್ ಟಾಪಿಕ್ ತೊಗೊಂಡು ಅಂತ ಇಟ್ಕೊಡ್ರಿ. ಒಂದು ಟಿಶ್ಯೂ ಎನ್ನುವ ಒಂದು ಸಬ್ಜೆಕ್ಟ್ ಅದ್ರಿ. ಆ ಟಿಶ್ಯೂ ಒಂದು ಪ್ರಿಂಟ್ ಆಗ್ತದ ಅದ್ರ ಮೇಲೆ ಎಲ್ಲ ಟೀಚರ್ ಹೇಳ್ಬಿಡ್ತಾರೆ. ಹೇಳಿದಾದ್ಮೇಲೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಿರೋ ಇಮೇಜಸ್ಗಳು ಕೂಡ ಬರ್ತಾವ್ರಿ. ಈಗ ನಮ್ದು ಒಂದು ಓದುವಂಥದ್ದು ಅಥವಾ ನಾವು ಕಲಿಕೆ ಮಾಡುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅದಂದ್ರೆ ಯಾವಾಗೂ ನೋಡ್ರಿ ನಾವು ಸೈಕಾಲಜಿಕಲಿ ನೋಡಿದಾಗ ಯಾವ್ದಾದ್ರು ಒಂದು ವಿಡಿಯೋ ಅಥವಾ ಒಂದು ಘಟನೆ ರಿಯಲ್ ಆಗಿ ನಡೆಯುತ್ತೆ ಅಂತ ಇಟ್ಕೊಡ್ರಿ ಅದು ಯಾವತ್ತಿಗೂ ಮರೆಯಕ್ಕೆ ಸಾಧ್ಯ ಇಲ್ರಿ. ಈಗ ನಮಗೂ ನೋಡ್ರಿ ನೀವು ಆಕ್ಸಿಡೆಂಟ್ ಅಂತ ನಾವು ಪದ ಬಂತ ಇಟ್ಕೊಡ್ರಿ ಎಲ್ಲರದ್ದು ಇಮ್ಯಾಜಿನೇಷನ್ ಬೇರೆ ಬೇರೆ ಬಂದಿರ್ತಾವ. ನಾವು ಯಾವುದೋ ಒಂದು ರಿಯಲ್ ಆಗಿ ನೋಡಿದಿರ್ತದ ಅಥವಾ ಅಕ್ಕಪಕ್ಕ ಯಾರೋ ಹೇಳಿದ ಒಂದು ತಲೆ ಕುಂತಿರ್ತದ ಅದ್ರ ಬಂದಿರ್ತದ ಹೌದ್ರಾ ರೀ. ಅದೇ ಸಮೋಸ ಅಂದಾಗ ನೋಡ್ರಿ ಬೇರೆ ಬರ್ತಾವೇನ್ರಿ ಇಲ್ಲ ಇಲ್ರಿ ಎರಡು ಬರ್ತಾವ್ರಿ ಸರ್. ಅದ್ರಾಗ ಒಂದು ಆಲೂ ಸಮೋಸ ರೀ ವಿತೌಟ್ ಆಲೂ ರೀ. ಓಕೆ ಅಂದ್ರೆ ಈಗ ನಮ್ದು ಕಲಿಕೆ ಹ್ಯಾಂಗ ಅದ ಅಂದ್ರೆ ನಾವು ವಿಡಿಯೋ ನೋಡ್ಕೊಂತ ಹೋದ್ರೆ ಅದನ್ನ ಜಾಸ್ತಿ ನೆನಪಿರ್ತ ಅಂತ ಇರ್ತಾರಿ. ಓಕೆ ಸೊ ಈ ತರ ಯಾವ್ದಾದ್ರು ಒಂದು ವಿಷಯವನ್ನ ಹಂತ ಹಂತವಾಗಿ
ಎನಿಮೇಷನ್ ಮುಖಾಂತರ, ಇಮೇಜಸ್ ಮುಖಾಂತರ, ಆಡಿಯೋ ಮುಖಾಂತರ ಮತ್ತು ವಿಡಿಯೋ ಮುಖಾಂತರ. ಸರ್ ಇದರ ವಿಡಿಯೋನು ಬರ್ತದೆ ತೋರಿಸ್ನಂತ ನಿಮಗೆ, ಹೌದ್ರಾ ರೀ? ಇದನ್ನ ತೋರ್ಸಕ್ಕೆ ಅಥವಾ ಪ್ರಸ್ತುತಪಡಿಸಕ್ಕೆ ಬಳಸುವಂತಹ ಒಂದು ಅಪ್ಲಿಕೇಶನ್ ಯಾವ್ದ್ರಿ? ಪವರ್ ಪಾಯಿಂಟ್ ಅಂತ ಕರಿತೀವ್ರಿ, ಹೌದ್ರಾ ರೀ? ಸೊ ಇದು ಪವರ್ ಪಾಯಿಂಟ್ ನ ಒಂದು ಮೇನ್ ಯೂಸ್ ಎದಕ್ಕದಂತ ನಿಮ್ಗೆ ಗೊತ್ತಾಗ್ಯದ, ಹೌದ್ರಾ ರೀ? ಇನ್ನು ಇದ್ರ ಬರುವಂತ ಪ್ರತಿಯೊಂದು ಟ್ಯಾಬ್ಗಳು ಮತ್ತು ಅಲ್ಲಿರುವಂತ ಆಯ್ಕೆಗಳು ನಾಳೆ ಹೇಳ್ತೀನಿ ರೀ ಅದ್ರದ್ದು ಏನೇನಂತ, ಹೌದ್ರಾ ರೀ? ಆಮೇಲೆ ನಮ್ಮ ಎಕ್ಸಾಮ್ದಾಗ ಏನೇನು ಬಂದಾವ ಅದು ಸಹ ಡಿಸ್ಕಸ್ ಮಾಡೋಣ ಅಂತ್ರಿ. ತಿಳಿದವ್ರೆ ಆಗಿದ್ದೇನ್ರಿ? ಎಕ್ಸೆಲ್ ಎಲ್ಲ ಕಂಪ್ಲೀಟ್ ಆಗ್ಯದ್ರಿ? ಒಂದು ಕೆಲಸ ಮಾಡ್ರಿ, ಇವತ್ತು ಮನೆಗೆ ಹೋದ್ಮೇಲೆ ಒಂದ್ಸಲ ಸುಮ್ಮನೆ MS ವರ್ಡ್ ಎಕ್ಸೆಲ್ ಸುಮ್ಮನೆ ನೋಡ್ಕೊರಿ ಒಂದ್ಸಲ ರೀ, ಹೌದ್ರಾ ರೀ? ಒಂದ್ಸಲ ನೋಡಿದ್ರಿ ಅಂದ್ರೆ ಚಲೋ ರೀ. ಅದ ಯಾವ್ದಾರ ಡೌಟ್ ಇತ್ತಂದ್ರೆ ಈ ಕೇಳಮ್ರಿ. ಈ ಪವರ್ ಪಾಯಿಂಟ್ ಮುಗಿತಂತ ಇಟ್ಕೊಡ್ರಿ, ಇದು ಮತ್ತೆ ಓಪನ್ ಆಗಂಗಿಲ್ರಿ, ಒಂದ್ಸಲ ಲಾಕ್ ಐತಂದ್ರಿ ರೀ. ಇನ್ನು ಮುಂದೆ ಬರುವಂತ ನೆಟ್ವರ್ಕಿಂಗ್ ಇಂಟರ್ನೆಟ್ ಅವೇ ಚಾಲು ಹೋಗ್ತಾವ, ಆಗಿದು ಓಪನ್ ಆಗಲ್ಲ. ಅದಕ್ಕೆ ಈಗ ಒಂದ್ಸಲ ನೋಡ್ಕೊಂಡ್ಬಿಡೋಣ್ರಿ, ತಿಳಿತ್ರಾ ರೀ? ಚಲೋ, ಹಾಗಿದ್ರೆ ನಾಳೆ ಸಿಗೋಣ್ರ ರೀ? ಓಕೆ, ಥ್ಯಾಂಕ್ ಯು.